ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಾಳೆಕಾಯಿ ಚಿಪ್ಸ್ನ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ, ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಾಕಿ ಅದಕ್ಕೆ ನೀರು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಉಪ್ಪು ಕರಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಅದನ್ನು ಎತ್ತಿಟ್ಕೊಂಡ್ಬಿಡೋಣ. ಈಗ ಬಾಳೆಕಾಯಿ ತೊಗೊಂಡಿದ್ದೀನಿ. ನೀವು ಯಾವ ಬಾಳೆಕಾಯಿ ತೊಗೊಂಡು ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಬಾಳೆಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ತೊಗೊಂಡಿರೋದು ಒಂದು 4 ಬಾಳೆಕಾಯಿ. ಮೊದಲಿಗೆ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಪೀಲ್ ಮಾಡ್ಕೋಬೇಕು. ಅದರದ್ದೆಲ್ಲ ಸಿಪ್ಪೆನ ಚೆನ್ನಾಗಿ ಪೀಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಪೀಲ್ ಮಾಡಿಕೊಂಡು ಅದನ್ನು ನೀರಲ್ಲಿ ಹಾಕಿಟ್ಬಿಡಬೇಕು. ಎಲ್ಲ ಬಾಳೆಕಾಯಿನೂ ಪೀಲ್ ಮಾಡ್ಕೊಳ್ತಾ ಇದ್ದೀನಿ. ಪೀಲ್ ಮಾಡಿಕೊಂಡು ನಂತರ ಅದನ್ನು ನೀರಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬಾಳಿಗೆಗೆ ಚಿಪ್ಸ್ ಕರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಚಿಪ್ಸ್ ಕಟರ್ನ ತಗೊಳ್ತಿದ್ದೀನಿ. ಇದಕ್ಕೆ ನಾವು ನೀರಿನಲ್ಲಿಟ್ಟಿರೋ ಬಾಳೆಕಾಯಿನ ತೆಗೆದು ಅದನ್ನು ಒಂದು ಸರಿ ಒರೆಸ್ಕೋಬೋದು ಅಥವಾ ಹಾಗೇ ಅದನ್ನು ಕಟ್ ಮಾಡ್ಕೋಬೇಕು. ಚಿಪ್ಸ್ ಆಕಾರದಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಹೇಗೆ ಕಟ್ ಮಾಡ್ಕೊಳ್ತಿದ್ದೀನಿ ಅಂತ. ಸ್ವಲ್ಪ ಇದು ಅಂಟಂಟಾಗಿರುತ್ತೆ. ನೋಡಿ ಹೇಗೆ ಬಂದಿದೆ ಅಂತ. ಚಿಪ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿರುತ್ತೆ. ಅಯ್ಯೋ, ಈ ಚಿಪ್ಸ್ನ ತಗೊಂಡು ಅದರಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ. ಇದು ಚೆನ್ನಾಗಿ ಕರಿಬೇಕು. ಸ್ವಲ್ಪ ಕರೆದಾದ್ಮೇಲೆ ಒಂದು 5 ನಿಮಿಷ ಕರೆದಾದ್ಮೇಲೆ ಇದಕ್ಕೆ ನಾವು ಕಲಸಿಟ್ಟಿರ್ತೀವಲ್ಲ ಉಪ್ಪು ಮತ್ತು ಅರಿಶಿನ ನೀರನ್ನು, ಆ ಸೊಲ್ಯೂಷನ್ನ ಸ್ವಲ್ಪ ಹಾಕಬೇಕು. ಆ ಅರಿಶಿನದ ನೀರನ್ನ ಹಾಕಿದ ತಕ್ಷಣ ಮತ್ತೆ ಗುಳ್ಳೆಗಳೆಲ್ಲ ಬರುತ್ತೆ ಎಣ್ಣೆಯಲ್ಲಿ. ಆವಾಗ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ನಂತರ ಅವನ್ನ ತೆಗೆದೆ ಮತ್ತೊಂದು ಸಾರಿ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಅದರಲ್ಲೇ ಗ್ರೇಟ್ ಮಾಡ್ತಾರೆ. ನನಗೆ ಭಯ ಎಣ್ಣೆ ಅಂದರೆ, ಅದಕ್ಕೆ ನಾನು ಹೊರಗಡೆ ಗ್ರೇಟ್ ಮಾಡ್ಕೊಂಡು ನಂತರ ಹಾಕ್ಕೋತೀನಿ. ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿ ಆದಮೇಲೆ ತೆಗಿತೀನಿ. ಇದು ತುಂಬ ಟೈಮ್ ಹಿಡಿಯಲ್ಲ, ಸ್ವಲ್ಪನೇ ಟೈಮ್ ಹಿಡಿಯೋದು. ನಂತರ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ. ಎಲ್ಲದಕ್ಕೂ ಖಾರ ಉಪ್ಪು ಸರಿಯಾಗಿ ಹತ್ತೋವರೆಗೆ ಕಲಿಸ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.